ಇನ್ನು 5 ವರ್ಷ ಸರ್ಕಾರ ಇರುತ್ತೆ ಅಂತ ಏನೋ ಹೇಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. 5 ವರ್ಷ ನೀವೇ ಮುಖ್ಯಮಂತ್ರಿ ಆಗಿರ್ತೀರಾ ಸರ್, ನೀವೇ ಮುಂದುವರಿತೀರಾ ಅಂತಕ್ಕಂಥದಕ್ಕೂ ಕೂಡ ಹೌದು ಅನುಮಾನನ ಅಂತ ಕೇಳಿದ್ದಾರೆ. ಗೇಮ್ ಟ್ರಿಕ್ಕಿ ಗೇಮ್ ಸಿದ್ದರಾಮಯ್ಯನವರದ್ದು, ಮುಖ್ಯಮಂತ್ರಿಗಳದ್ದು. 5 ವರ್ಷವೂ ನಾನೇ CM ಅಂತ ಹೇಳಿದ್ರ ಮುಖಾಂತರ ಟ್ರಿಕ್ಕಿ ಗೇಮ್. ಮೊನ್ನೆ ಮೈಸೂರಿನಲ್ಲಿ DKಶಿ ಕೈ ಎತ್ತಿ ಒಗ್ಗಟ್ಟಿನ ಆಟವನ್ನು ಮಾಡಿದ್ರು. ಇವತ್ತು ನಂದಿ ಬೆಟ್ಟದಲ್ಲಿ ಮೈಂಡ್ ಗೇಮನ್ನು ಪ್ಲೇ ಮಾಡಿದ್ದಾರೆ. 5 ವರ್ಷ ನಾನೇ CM ದಾಳವನ್ನು ಉರುಳಿಸಿದ್ದಾರೆ ಸಿದ್ದರಾಮಯ್ಯ. ಇದೇನು ಕದನ ವಿರಾಮನ, ಕದನ ಕಲಹವನ್ನು ಹೆಚ್ಚಿಸುವ ಮಾತಾ? DKಶಿ ಬಣ್ಣದ ಶಾಸಕರೆಲ್ಲರೂ ಕೂಡ ಸುಮ್ಮನೆ ಇರ್ತಾರಾ? ಈ ಮಾತಿನ ಮುಂದಿನ ಪರಿಣಾಮಗಳೇನಾಗುತ್ತೆ ಅಂತಲೂ ಕೂಡ ಅನುಭವ ಇರ್ತಕ್ಕಂಥ ರಾಜಕಾರಣಿ ಸಿದ್ದರಾಮಯ್ಯನವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಯಾಕೆಂದರೆ ಅವ್ರು ಆಡ್ತಕ್ಕಂಥ ಒಂದೊಂದು ಮಾತು ಕೂಡ ಏನೆಲ್ಲ ಬದಲಾವಣೆಗಳನ್ನು ತರುತ್ತೆ ಅಂತಕ್ಕಂಥ ತುಂಬ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಸಿದ್ದರಾಮಯ್ಯನವರು ಇತ್ತೀಚೆಗೆ ನಮ್ಮ ಪಕ್ಷದಲ್ಲಿ ಒಗ್ಗಟ್ಟಿದೆ, ನಾವೆಲ್ಲ ಒಂದಾಗಿದ್ದೀವಿ, 5 ವರ್ಷ ನಮ್ಮ ಸರ್ಕಾರನೇ ಇರುತ್ತೆ ಅಂತ ಹೇಳಿದ್ರ ಜೊತೆಗೆ ನಾನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅನುಮಾನನ ಅಂತ ಕೂಡ ಹೇಳ್ತಾರೆ. ಅಂದರೆ ಅವರ ಮೈಂಡ್ ಗೇಮ್ ಏನು ನಡೀತಾ ಇದೆ, ಇದರ ಮುಂದಿನ ಪರಿಣಾಮ ಏನು ಅಂತ? ಅರವಿಂದ್, ಕಾಂಗ್ರೆಸ್ನ ಒಳಗಡೆ ಎಲ್ಲೋ ಒಂದು ಕಡೆ ಕಳೆದ 1.5 ವರ್ಷಗಳಿಂದಲೂ ಕೂಡ ಒಂದು ರೀತಿಯಲ್ಲಿ ಈ ಒಂದು ಟ್ರಿಕ್ಕಿ ಪಾಲಿಟಿಕ್ಸ್ ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ. ಅಂದರೆ ಅವರ ಒಂದು ಗೇಮ್ಗೆ ಪ್ರತಿಯಾಗಿ ಇನ್ನೊಂದು ರೀತಿಯ ಗೇಮ್ ಆಡುವಂಥದ್ದು ಕೂಡ ನಾವು ಕಂಡಿದ್ದೇವೆ. ಸಿದ್ದರಾಮಯ್ಯನವರು 5 ವರ್ಷ ನಾನೇ CM ಅಂತ ಹೇಳಿರ್ತಕ್ಕಂಥದ್ದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಕೂಡ ಮೈಸೂರಿನ ಸಮಾವೇಶದ ಸಂದರ್ಭದಲ್ಲಿ ಮೂಡ ಹಗರಣದಲ್ಲಿ ಸಿಲುಕಾಕೊಂಡಂಥ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಆ ಸಮಾವೇಶದಲ್ಲಿ ಘಂಟಾಘೋಷವಾಗಿ ಕೂಡ ಆ ಸಂದರ್ಭದಲ್ಲಿ ಹೇಳಿದರು 5 ವರ್ಷ ಫುಲ್ ಟರ್ಮ್ CM ಅಂತ. ಅದಾದ ಬಳಿಕ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಕೂಡ ನಡೀತಾ ಇದ್ವು. ತದನಂತರ ಎಲ್ಲ ಒಂದು ಕಡೆ ಪವರ್ ಶೇರ್ ವಿಚಾರವಾಗಿ ಕೂಡ ಆಗಿಂದಾಗೆ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ವಿಚಾರಗಳು ಕೂಡ ಪ್ರಸ್ತಾಪ ಆದಂಥ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಹಾಗಾಗಿ ಇತ್ತೀಚಿನ ಕಳೆದ ಒಂದು 15 ದಿನಗಳ ಹಿಂದೆ ರಾಜಣ್ಣ ಅವರು ಸೆಪ್ಟೆಂಬರ್ ಕ್ರಾಂತಿಯ ಒಂದು ಬೀಜವನ್ನು ಬಿತ್ತಿ ಅದನ್ನು ಒಂದು ರೀತಿಯ ಸಂಚಲನ ಮೂಡಿಸುವಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಬೇರೆ ಬೇರೆ ರೀತಿಯ ಗೇಮ್ಗಳು ನಡೀತಾ ಇದೆ. ಅದಕ್ಕೆ ಪೂರಕ ಎಂಬಂತೆ ಸಿದ್ದರಾಮಯ್ಯನವರು ಮೈಸೂರು ಏರ್ಪೋರ್ಟ್ನಲ್ಲಿ DK ಶಿವಕುಮಾರ್ ಅವರ ಕೈಯನ್ನು ಎತ್ತಿಡ್ಕೊಂಡು ನಾವು ಚೆನ್ನಾಗಿದ್ದೇವೆ, ಬಂಡೆ ರೀತಿ 5 ವರ್ಷ ಸರ್ಕಾರ ಇರುತ್ತೆ ಅಂತ ಹೇಳಿದ್ರು. ಅದು ಒಂದು ರೀತಿಯಲ್ಲಿ ಅಚ್ಚರಿಯ ಬೆಳವಣಿಗೆ. DK ಶಿವಕುಮಾರ್ಗೂ ಕೂಡ ಆ ಒಂದು ಬೆಳವಣಿಗೆ ಶಾಕ್ ಅಂತಲೇ ಕೂಡ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕೂಡ ನಾವು ಚೆನ್ನಾಗಿದ್ದೇವೆ, ಒಗ್ಗಟ್ಟಾಗಿದ್ದೇವೆ ಅಂತ ಹೇಳ್ತಾ ಇದ್ರು. 5 ವರ್ಷ ನೀವೇ CM ಇರ್ತೀರಾ ಅಂತ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಹೌದು ನಿಮಗೇನು ಅನುಮಾನನಾ ಈ ರೀತಿಯ ಪ್ರಸ್ತಾಪವನ್ನು ಮಾಡಿದ್ದಾರೆ. ಹಾಗಾಗಿ ಇದೆಲ್ಲವನ್ನು ಕೂಡ ನೋಡೋದಾದರೆ ಖಂಡಿತವಾಗಿ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನುಭವಿ ರಾಜಕಾರಣಿ, ಮುಂದೆ ಏನಾಗುತ್ತೆ ಮತ್ತು ನನ್ನ ಹೇಳಿಕೆಯಿಂದ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಆ ಕಾರಣಗಳಿಗೋಸ್ಕರವಾಗಿ ಸಿದ್ದರಾಮಯ್ಯನವರು ಈಗ 5 ವರ್ಷ CM ಅಂತ ಮಾಧ್ಯಮದವ್ರು ಕೇಳಿದ ತಕ್ಷಣ ನಾನು ಹೇಳಿದ್ದೇನೆ ಅಂತಲೂ ಕೂಡ ಪಾರ್ಟಿ ಫೋರಮ್ನಲ್ಲಿ ಡಿಫೆಂಡ್ ಮಾಡ್ಕೋಬೋದು. ಯಾಕೆಂದರೆ ಇಲ್ಲ ಅನ್ನೋಕ್ಕಾಗುತ್ತಾ ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ. ಹಾಗಾಗಿ ಅದಕ್ಕೆ ನಾನು ಹೌದು ಅಂತ ಹೇಳಿದ್ದೇನೆ, ಅದರಲ್ಲಿ ಏನಿದೆ ಅನ್ನೋದು ಕೂಡ ಡಿಫೆಂಡ್ ಮಾಡ್ಕೊಳ್ಳೋದು ಕೂಡ ಅವ್ರಿಗೆ ಆಪ್ಷನ್ಸ್ ಇದೆ. ಈ ಕಾರಣಗಳಿಗೋಸ್ಕರವಾಗಿ ಈಗ 5 ವರ್ಷ CM ಅಂತ ಸಿದ್ದರಾಮಯ್ಯ ಹೇಳಿದ ತಕ್ಷಣ ಎಲ್ಲವೂ ಕೂಡ ಸದ್ಯಕ್ಕೆ ನಿಂತು ಹೋಗ್ಬಿಡುತ್ತಾ? ಖಂಡಿತವಾಗಿಯೂ ಕೂಡ ಇಲ್ಲ ಅನ್ನೋದು ಕೂಡ ಬೇರೆ ಬೇರೆ ರೀತಿಯ ವಿಶ್ಲೇಷಣೆಗಳು ನಡೀತಾ ಇರತಕ್ಕಂಥದ್ದು. ಆದರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ 3 ತಿಂಗಳಲ್ಲಿ ಎಲ್ಲ ಒಂದು ಕಡೆ ಹೈಕಮಾಂಡೇ ಖುದ್ದು ನೇರವಾಗಿ ರಾಜ್ಯಕ್ಕೆ ಬಂದು ಇಲ್ಲ ಇವ್ರು ಕಂಟಿನ್ಯೂ ಆಗ್ತಾರೆ, 5 ವರ್ಷ ಇರ್ತಾರೆ ಅಂತ ಹೇಳಿದಂಥ ಸಂದರ್ಭದಲ್ಲೇ ಅದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಫುಲ್ ಸ್ಟಾಪ್ ಬೀಳುತ್ತೆ. ಅಲ್ಲಿ ತನಕವೂ ಕೂಡ ಈ ರೀತಿಯ ಗೇಮ್ ಪ್ಲಾನ್, ಮೈಂಡ್ ಗೇಮ್ಗಳು ಕೂಡ ನಡೀತಾನೆ ಇರುತ್ತೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ರವೀಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಇವಾಗ ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗೋ ಹೇಳಿಕೆಯನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಯಾರು? ಹೌದು ನಾನೇ. ನಿನಗ್ಯಾಕೆ ಅನುಮಾನ ಬಂದಿದೆ? ನಿನಗ್ಯಾಕೆ ಅನುಮಾನ ಬಂದಿದೆ? ಯಾರು? ಅವರು ನಮ್ಮ ಹೈಕಮಾಂಡ. ನಮ್ಮ ಹೈಕಮಾಂಡ್ ಏನ್ರಿ ಅವರು? ಅಶೋಕ ಇಸ್ ಎ BJP ಮ್ಯಾನ್, ವಿಜೇಂದ್ರ ಇಸ್ ಎ BJP ಮ್ಯಾನ್ ಅಲ್ವಾ? ನಾರಾಯಣ ಸ್ವಾಮಿ ಇಸ್ ಎ BJP ಮ್ಯಾನ್. ಅವ್ರು ಹೇಳಿದ್ರೆ ನೀವು ಬರೆದು ಬಿಡೋರ? ವೆರಿಫೈ ಮಾಡಬೇಕಾ ಬೇಡ? ಯಾರು? ಹೌದು ನಾನೇ. ನಿನಗ್ಯಾಕೆ ಅನುಮಾನ ಬಂದಿದೆ? ನಿನಗ್ಯಾಕೆ ಅನುಮಾನ ಬಂದಿದೆ? ಯಾರು? ಅವರು ನಮ್ಮ ಹೈಕಮಾಂಡ. ನಮ್ಮ ಹೈಕಮಾಂಡ್ ಏನ್ರಿ ಅವರು?
Ashoka is a BJP man. Vijayendra is a BJP man. Alva? Narayan Swamy is a BJP man. ಅವ್ರು ಹೇಳಿದ್ರೆ ನೀವು ಬರ್ದ್ಬಿಡೋರ ವೆರಿಫೈ ಮಾಡಬೇಕಾ ಬೇಡ? ರೈಟ್. ಅಂದರೆ ಕೇಳಿದ ಪ್ರಶ್ನೆಗೆ 5 ವರ್ಷ ನೀವೇ ಸಿ ಎಮ್ ಆಗಿರ್ತೀರಾ ಸರ್ ಅನ್ನೋದಕ್ಕೆ ಹೌದು ನಿನಗ್ಯಾಕೆ ಬಂತಪ್ಪ ಅನುಮಾನ ಅಂತ ಅವರು ಪ್ರಶ್ನೆ ಕೇಳಿದ್ದಾರೆ. ಜೊತೆಗೆ ಧ್ವನಿಗೂಡಿಸಿದ್ದಾರೆ ಪರಮೇಶ್ವರ್ ಅವರು ಕೂಡ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಂಡ. ರವೀಶ್, ಈಗ ಸಿದ್ದರಾಮಯ್ಯನವರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ರ ಮುಂದಿನ ಇಂಪ್ಯಾಕ್ಟ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ಬಟ್ ಇದು ಪತ್ರಕರ್ತರು ಅಚಾನಕ್ಕಾಗಿ ಕೇಳಿದ ಪ್ರಶ್ನೆಗೆ ಬಂದ ಉತ್ತರ ಅಲ್ಲ, ಉದ್ದೇಶಪೂರ್ವಕವಾಗಿ ಈ ಮೆಸೇಜನ್ನು ಕಳಿಸಿದ್ದಾರೆ ಸಿದ್ದರಾಮಯ್ಯನವರು ಅಂತ ಅನಿಸ್ತಾ ಇದೆ. ತಾವೇನು ಹೇಳ್ತೀರಾ? ಅರವಿಂದ್, ಖಂಡಿತವಾಗಿಯೂ ಕೂಡ. ಯಾಕೆಂದರೆ ಮಾಧ್ಯಮಗಳು ಪ್ರತಿ ಸಾರಿ ಕೂಡ ಈ ಒಂದು 5 ವರ್ಷದ ಫುಲ್ ಟರ್ಮ್ ವಿಚಾರದಲ್ಲಿ ಎಲ್ಲ ಕಡೆಗಳು ಕೂಡ ಅದೇ ಪ್ರಶ್ನೆಯನ್ನು ಈ ರೀತಿಯ ಬೆಳವಣಿಗೆ ನಡೆದಂಥ ಸಂದರ್ಭದಲ್ಲಿ ಎತ್ತಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಅದನ್ನು ಅವರು ವೇದಿಕೆಯನ್ನಾಗಿ ಬಳಸ್ಕೊಂಡಿರ್ಬೋದು. ಈ ಸಂದರ್ಭದಲ್ಲಿ ಆ ಒಂದು ಪ್ರಶ್ನೆಯನ್ನು ಕೂಡ ತೂರಿರ್ಬೋದು. ಆ ಸಂದರ್ಭದಲ್ಲಿ ಅವರು ಉತ್ತರವನ್ನು ಕೂಡ ಮಾಡಿದ್ದಾರೆ. ಆದರೆ ಇದು ಎಲ್ಲ ಒಂದು ಕಡೆ ನಾನು ಫ್ಲೋ ಅಲ್ಲಿ ಹೇಳ್ಬಿಟ್ಟೆ, ಇದನ್ನು ಹೇಳ್ಬಾರ್ದಾಗಿತ್ತು ಅನ್ನೋ ಪ್ರಶ್ನೆ ಸಿದ್ದರಾಮಯ್ಯನವ್ರಿಗೆ ಬರೋದಿಲ್ಲ. ಯಾಕೆಂದರೆ ಅವರು ಯೋಚಿಸಿಯೇ ಈ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅದನ್ನು ಎಲ್ಲೋ ಒಂದು ಕಡೆ ವಿರೋಧಿಗಳಿಗೆ, ಪಕ್ಷದೊಳಗಿನ ವಿರೋಧಿಗಳಿಗೆ ಮತ್ತು ಈಗ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳಿಗೆ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಪೂರಕವಾಗುವಂಥ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಈ ಹೇಳಿಕೆಯನ್ನು ಕೊಟ್ಟಿರ್ಬೋದು ಅಂತ ಕೂಡ ವಿಶ್ಲೇಷಣೆ ನಡೀತಾ ಇರ್ತಕ್ಕಂಥದ್ದು.